ಇತ್ತೀಚೆಗೆ ನಡೀತಾ ಇರೋವಂಥದ್ದು ಏನು ಅಂತಂದ್ರೆ ಕಾವ್ಯ ಅವ್ರ ಬಗ್ಗೆ. ಅಂದ್ರೆ ಕಾವ್ಯ ಅವರ ಫ್ಯಾಮಿಲಿನೂ ಕೂಡ ಗಿಲ್ಲಿ ಹೆಸರು ಹೇಳ್ತಾರೆ. ಕಾವ್ಯ ಅವ್ರ ಫ್ಯಾಮಿಲಿ ಹೋದಾಗ ಆ ಟೋಟಲ್ ಫ್ಯಾಮಿಲಿನೇ ಕಾವ್ಯ ಅವರ ಕಂಪ್ಲೀಟ್ ಫ್ಯಾಮಿಲಿ ಗಿಲ್ಲಿಗೆ ಬಕೆಟ್ ಹಿಡಿತಾ ಇದ್ದಾರೆ. ಕಾವ್ಯನೂ ಅಷ್ಟೇ ಗಿಲ್ಲಿನ ಯೂಸ್ ಮಾಡ್ಕೋತಾ ಇದ್ದಾರೆ. ಈ ತರದ್ ಬಹಳಷ್ಟು ಟ್ರೋಲ್ಸ್ಗಳು ಇತ್ತೀಚೆಗಂತೂ ಬಹಳ ಟ್ರೋಲ್ಸ್ಗಳು ನಡೀತಾ ಇದೆ. ಏನ್ ಹೇಳ್ತೀರಾ ಅಭಿಷೇಕ್? ಆಮೇಲೆ ಇವಾಗ ನಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ ನಾನು ಅಶ್ವಿನಿ ಅವ್ರ ಬಗ್ಗೆ ಹೇಳಿದಾಗ yes. ಬಕೆಟ್ ಅಂತಂದ್ರು ಅಂತ. ಹಾ. ನಾನು ಒಬ್ರು ಎಲ್ಡರ್ಲಿ ಪರ್ಸನ್ ಐ ಮೀನ್ ಅಷ್ಟು ಹ್ಮ್. ಅವ್ರನ್ನ ಹೆಲ್ಪ್ ಮಾಡಕ್ ಹೋದೆ ಅಷ್ಟೇ. ಸೇಮ್ ಸಿಚುವೇಶನ್ ಕಾವ್ಯಂಗೂ ಆಗಿರ್ಬೋದಲ್ವಾ. ಹ್ಮ್. ಅವ್ರ ಫ್ರೆಂಡ್ ಆಗಿ ಇರಬಹುದು ಅವ್ರ ಜೊತೆ. ಅದನ್ನ ಬಕೆಟ್ ಹಿಡಿತಾ ಇದಾರೆ ಅಂತ ಐ ನಾಟ್ ಫೀಲ್ ಲೈಕ್ ದಟ್. ಯಾಕಂದ್ರೆ ಅವಳು ಸ್ಟಾರ್ಟಿಂಗ್ ಇಂದ ಐ ಹ್ಯಾವ್ ಸೀನ್ ಹರ್. ಅವಳು ಎಲ್ಲಿ ಮಾತಾಡಿದಾಳೆ. ಇವನ್ ಟಾಶ್ ಈಸ್ ಡನ್ ರಿಯಲಿ ಗುಡ್. ಬಕೆಟ್ ಐ ಡೋಂಟ್ ಥಿಂಕ್ ಸೊ ಮ್ಯಾಮ್. You don't think ಸಿ ಎಂಡ್ ಆಫ್ ದ ಡೇ ವಿ ಆಲ್ ನೀಡ್ ಅ ಸ್ಟ್ರಾಟಜಿ ಅಲ್ವಾ. ಇವಾಗ ಏನ್ ವರ್ಕ್ ಆಗುತ್ತೆ ಅಂತ ಯಾರಿಗ್ ಗೊತ್ತು. ಹ್ಮ್. ಅವ್ರ ಪ್ರಕಾರ ಇದು ವರ್ಕ್ ಆಗುತ್ತೆ ಅಂದ್ರೆ ಶಿ ಇಸ್ ಡೂಯಿಂಗ್ ಇಟ್ ಮೇ ಬಿ ಟು ವಿನ್ ಅಷ್ಟೇ. ಎಂಡ್ ಆಫ್ ದ ಡೇ ಆಲ್ ಆಫ್ ದೆಮ್ ಆರ್ ದೇರ್ ಟು ವಿನ್. ಅವ್ರವ್ರ ರೀತಿಯಲ್ಲಿ ವಿನ್ ಆಗ್ತಿದ್ರು, ಅವ್ರವ್ರ ರೀತಿಯಲ್ಲಿ ಟ್ರೈ ಮಾಡ್ತಿದಾರೆ ಅಷ್ಟೇ. ಬಕೆಟ್ ಅನ್ನೋ ವಿಷಯ ಐ ನಾಟ್ ಫೀಲ್ ಲೈಕ್ ದಟ್. ಬಿಕಾಸ್ ನಾನ್ ನೋಡಿರಂಗೆ ಕಾವ್ಯ ಅಂಡ್ ಗಿಲ್ಲಿ ದೇ ಹ್ಯಾವ್ ಬಿನ್ ವೆರಿ ನೈಸ್ ಫ್ರೆಂಡ್ಸ್ ಇನ್ಸೈಡ್ ದ ಹೌಸ್ ಆಲ್ಸೋ. ಇವಾಗ ನೀವು ಹೆಂಗ್ ಪ್ರೊಜೆಕ್ಟ್ ಆಗಿದೆ ಹೊರಗಡೆ, ಒಳಗಡೆನೂ ಅಷ್ಟೇ ಅವ್ರು ಒಬ್ಬರನ್ನೊಬ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಐ ಹ್ಯಾವ್ ಸೀನ್ ಇಟ್ ವಿತ್ ಮೈ ಓನ್ ಐಸ್. ಆಮೇಲೆ ಇವಳು ಕಾವ್ಯಂಗೆ ಗಿಲ್ಲಿ ಹೆಲ್ಪ್ ಮಾಡೋದು, ಗಿಲ್ಲಿಗೆ ಕಾವ್ಯ ಹೆಲ್ಪ್ ಮಾಡೋದು ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್ ಫ್ರೆಂಡ್ಶಿಪ್ ಅಂತಾನೆ ನಾನು ನೋಡಿದ್ದೆ. ಆ ಥರ ನಾನು ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅವರಿಬ್ಬರ ಮಧ್ಯ. ಅದ್ ಬಿಟ್ರೆ ಐ ಹ್ಯಾವ್ ನೋ ಅದರ್ ಕಮೆಂಟ್ಸ್ ಮ್ಯಾಮ್. ಯಾಕಂದ್ರೆ ಹೊರಗಡೆಯಿಂದ ಯಾರು ಹೋಗ್ತಾರೆ ಫ್ಯಾಮಿಲಿ, ಸಿ ಎವ್ರಿಬಡಿ ವುಡ್ ವಾಂಟ್ ಟು ಟೆಲ್ ಸಮಥಿಂಗ್. ಈ ಥರ ನಡೀತಾ ಇದೆ, ಪುಷ್ ಮಾಡಬೇಕು ಅಂತ. ಯಾರಾಗ್ಲಿ, ಇವಾಗ ನಮ್ಮಮ್ಮ ಬಂದಿದ್ರು ಕೂಡ ನನಗೆ ಹೆಲ್ಪ್ ಮಾಡಬೇಕು ಏನಾರು ಒಂದು ಹೇಳಿದ್ರೆ ಪುಷ್ ಮಾಡಬೇಕು ಅಂತಾನೆ ಬಂದಿರ್ತಾರಲ್ವಾ. ಹಂಗೆ ಹೇಳಕ್ಕೂ ಆಗಲ್ಲ, ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ. ಅಲ್ಲಿ ಮೇ ಬಿ ವಾರ್ನ್ ಮಾಡಿರ್ತಾರೇನೋ, ಏನೋ ಮಾತಾಡ್ಬೇಡಿ ಹೊರಗಡೆ. ಅಫ್ಕೋರ್ಸ್ ಮಾತಾಡಬಾರ್ದು, ಯಾಕಂದ್ರೆ